ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆನೂ ಇಲ್ಲ. ಇವ್ರ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ. ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ಲ ನಿಮ್ಗೆ? ಕಾನೂನಲ್ಲಿ ಅವಕಾಶ ಇದೆಯಾ? ನಿಮ್ಮಿಂದ ನಾವು ಕಲಿಬೇಕಾ? 52 ಜನಕ್ಕೆ ಟೋಪಿ ಹಾಕಿದ್ದಾರೆ. ಇವತ್ತುವರೆಗೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ಗಂಡಸ್ತಾನ ಇರುತ್ತೆ. ನೀವು 10 ವರ್ಷ ಶಾಸಕರಾಗಿದ್ರಲ್ಲ, 2004ರಿಂದ ನೀವು 13ರವರೆಗೂ ನೀವು ಶಾಸಕರಾಗಿದ್ರಿ. ನಿಮ್ಮ ಗಂಡಸ್ತಾನ ಎಲ್ಲೋಗಿತ್ತು? ಯಾಕೆ ಮಾಡಲಿಲ್ಲ? ಇಡೀ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಲ್ಲಿ ಜನ ನೆಮ್ಮದಿಯಾಗಿದ್ರು, ಜನ ಸಂತೋಷದಿಂದ ಇದ್ರು. ಇವತ್ತು ನಿಮಗೆ ನೋವಾಗ್ತಾ ಇದೆ. 10 ವರ್ಷಗಳಲ್ಲಿ ಇನ್ನೇನೇನು ಮಾಡ್ಬೋದಾಗಿತ್ತು, ಇನ್ನು ಯಾವ ಕೆರೆ ನೋಡಿಬೇಕಾಗಿತ್ತು, ಯಾವ ಸರ್ಕಾರಿ ಗೋಮಾಳ ನೋಡಿಬೇಕಾಗಿತ್ತು, ಯಾವ ಹುಲ್ಲುಬಲ್ಲಿ ಕರಾಬ್ ನೋಡಿಬೇಕಾಗಿತ್ತು ಅನ್ನುವಂಥದ್ದು ನಿಮಗೂ ನೋವಾಗಿದೆ, ಜನರಿಗಲ್ಲ. 52 ಜನಕ್ಕೆ ಟೋಪಿ ಹಾಕಿದ್ದಾರೆ. ಇವತ್ತುವರೆಗೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾಡಿಸ್ತೀನಿ, ನೀವು ಬೇರೆ ಎಲ್ಲಾದ್ರೂ ಹೋದ್ರೆ ನಿಮ್ಗೆ ಸೈಟ್ ಕೊಡೋದಿಲ್ಲ, ಈ ರೀತಿ ಬೆದರಿಕೆ ಆಗ್ತಾ ಇದ್ದೀರಲ್ಲ. ಆದ್ರೆ ಇವತ್ತು ಈ 13 ಎಕರೆ 29 ಗುಂಟೆ ಇರ್ತಕ್ಕಂಥದ್ದು 15 ಎಕರೆ 30 ಗುಂಟೆ ಹೆಂಗ್ ಬಂತು? ಈ ಕೆರೆಯನ್ನ ಭೋಗ್ಯ ಕೊಟ್ಟವ್ರು ಯಾರು? ಈ ಕೆರೆಯನ್ನ ಕನ್ವರ್ಷನ್ ಮಾಡಿರ್ತಕ್ಕಂಥವ್ರು ಯಾರು? ಇವತ್ತು ನೀವು 96, 97ರಲ್ಲಿ ಭೂ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ 98, 99 ಪಾಣಿ ತಗೊಂಡ್ರೆ 13 ಎಕರೆ 29 ಗುಂಟೆ ಇದೆ. 2022ರವರೆಗೂ 13 ಎಕರೆ 29 ಗುಂಟೆನೇ ಬರುತ್ತೆ. ಈ ಬಡಾವಣೆ ಪ್ರಾರಂಭ ಆದ್ಮೇಲೆ ಮತ್ತೆ 2022, 23, 24ರಲ್ಲಿ ಈ ಕೋದಂಡರಾಮ ಶೆಟ್ಟಿಗೆ ಮತ್ತೆ ಬರ್ತದೆ ಹೆಸರು. ಒರಿಜಿನಲ್ ಮೂಲ ಇರ್ತಕ್ಕಂಥದ್ದು 13 ಎಕರೆ 29 ಗುಂಟೆ. ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಯಾಕೆಂದ್ರೆ ನೀವು ಬಾಲಾಜಿ ಅವರು ನೀವು ಬೃಹಸ್ಪತಿಗಳಲ್ಲ, ನೀವು ಮುನಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡುವಾಗ, ಡೆವಲಪ್ಮೆಂಟ್ಗೆ ಅನುಮತಿ ಬೇಕು ಅಂತ ಅರ್ಜಿ ಕೊಡುವಾಗ ಈ ಪಾಣಿ ನೋಡ್ಲಿಲ್ವಾ ನೀವು? ಇಲ್ಲಿ ಹೆಂಗ್ ಬಂದ್ರಿ, ಇದನ್ನ ಡಿಲೀಟ್ ಮಾಡ್ರಿ ಇಮಿಡಿಯೇಟ್ ಆಗಿ ಅಂತ ಹೇಳ್ಬೇಕಾಗಿತ್ತಲ್ಲ. ನೀವೇನಾದ್ರೂ ಅರ್ಜಿ ಕೊಟ್ಟಿದ್ದೀರಾ? ಆದ್ರೆ ನೀವು ಅದನ್ನ ಯಾಕೆ ಇಟ್ಕೊಂಡಿದ್ದೀರಾ ಅಂದ್ರೆ, ನೀವು ಒಳಗಡೆ ನೀವು ಮಾಡ್ತಾ ಇರ್ತಕ್ಕಂಥ ನಿವೇಶನಗಳನ್ನ ಈ ಕನ್ವರ್ಷನ್ ನಂಬರ್ ಹಾಕಿ ನೀವು ಮಾರಾಟ ಮಾಡಬೇಕು ಅನ್ನುವಂಥದ್ದನ್ನ ನೀವು ಜನಗಳ ಬಗ್ಗೆ ಬಯಸೋರ, ಒಳ್ಳೇದ್ ಬಯಸೋರ, ಜನರ ಇಚ್ಛಾಶಕ್ತಿಯನ್ನ ಕಾಪಾಡ್ತಕ್ಕಂಥವ್ರ? ಗೊತ್ತಿದೆ ನೀವೇನೇನು ಮಾಡಿದ್ದೀರಾ ಅನ್ನುವಂಥ ಎಲ್ಲವೂ ಗೊತ್ತಿದೆ. ಎಲ್ಲದಕ್ಕೂ ಒಂದು ಅಂತಿಮ ಸಮಯ ಅನ್ನುವಂಥದ್ದು ಬರುತ್ತೆ. ಆ ಟೈಮ್ ನಾವು ಕೂಡ ಕಾಯ್ತೇವೆ, ಅದನ್ನ ಕಾಯ್ತಾ ಇದ್ದೇವೆ. ಬರಲಿ ಅಂತ ಸಮಯ ಕೂಡ ನಮಗೂ ಕೂಡ ಬರುತ್ತೆ. ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ. ಇವತ್ತು ನೀವು ಅಂಬೇಡ್ಕರ್ ಭವನದ ಬಗ್ಗೆ ಮಾತನಾಡ್ತೀರಾ. ಆವತ್ತೇನಾದ್ರೂ ಅಂಬೇಡ್ಕರ್ ಭವನ ಅಲ್ಲಿ ನಾವು ಮಾಡಲಿಲ್ಲ ಅಂದಿದ್ರೆ ಆ ಜಾಗ ಕೂಡ ನೀವು ಹೊಡಿಬೇಕು ಅಂತಿದ್ರಿ. ಈವನ್ ಅವ್ರಿಗೆ ಹೇಳಿದ್ದಾರೆ, ಕೆಲವ್ರಿಗೆ ಹೇಳಿದ್ದಾರೆ, ಇಷ್ಟು ದಿವಸ ಉಳಿಸ್ಕೊಂಡು ಬಂದೆ ಈ ಜಾಗನ, ಇವತ್ತು ನಾವು ಮಾಡಿದ್ದಕ್ಕೆ ಅದು ಉಳ್ಕೊಂಡಿದೆ. ಆಯ್ತು, ನೀವು ಇನ್ನು 9 ಕೋಟಿ ಮಂಜೂರು ಮಾಡಿಸಿದ್ರೆ ಸಂತೋಷ, ಅಪ್ರಿಷಿಯೇಟ್ ಮಾಡ್ತೀವಿ. ಅವಾನಿಯಂತ್ರ AC ಆಲ್ ಮಾಡಬೇಕು, ಎಸ್ ಸಂತೋಷ, ಒಪ್ಕೊಂತೀವಿ ನಾವು. ನೀವು ಅರಸೀಕೆರೆ ನೀರು ತರುವಂತ ಸಂದರ್ಭದಲ್ಲಿ ನೀವು ಒಂದು ಕಡೆ ಇದು ನಮ್ಮ ತಂದೆಯವರು ನಾವು ಯೋಚನೆ ಮಾಡಿದ್ವಿ ತರಬೇಕು ಅಂತ ಅನ್ನುವಂಥದ್ದನ್ನು ಹೇಳ್ತೀರಾ. ಆದ್ರೆ ನಿಮ್ಮ ಬೆಂಬಲಿಗರಿಂದ ನೀವು ಆ ಕೆಲಸಕ್ಕೆ ಅಡ್ಡಿಪಡಿಸುವಂತ ಕೆಲಸ ಮಾಡಿದ್ರಿ. ಕಡೆಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಯ್ತು, ಚೀಮಾರಿ ಹಾಕಿದ್ರು ನಿಮ್ಗೆ. ಕುಡಿಯೋ ನೀರನ್ನ ಆ ತರ ನಾವು ಸ್ಟೇ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಹೈಕೋರ್ಟ್. ಕಡೆಗೆ ನಾವು ಕೆಲಸ ಪೂರ್ಣಗೊಳಿಸಿ ಇವತ್ತು ನಗರ ಭಾಗಕ್ಕೆ ನೀರು ಬರ್ತಾ ಇದೆ. ಇವತ್ತು ನಿಮ್ಮಿಂದ ನಾವು ಕಲಿಬೇಕಾಗಿದೆ. ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನೀವು ಕನಿಷ್ಠ ಜ್ಞಾನ ಕೂಡ ನಿಮ್ಗಿಲ್ಲ. ಯಾವ ಫಂಡಲ್ಲಿ ಎಷ್ಟು ಮೀಸಲಿಡಬೇಕು, ಏನು ಮಾಡಬೇಕು ಅದನ್ನ ನಾವು ಗೈಡ್ಲೈನ್ ಇರುತ್ತೆ, ಸರ್ಕಾರದ ಗೈಡ್ಲೈನ್ ಇರುತ್ತೆ, ಸರ್ಕಾರದ ಸುತ್ತೋಲೆ ಇರುತ್ತೆ. ನಾವು ಅದ್ರ ಪ್ರಕಾರ ಮಾಡಿದ್ದೀವಿ. ನಾವು ಇಂಥ ಅನುದಾನಗಳು ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಗಳನ್ನು ಇವತ್ತು ಕೂಡ ನಡೀತಾ ಇದ್ದಾವೆ. ನಾವು ತಂದಿರತಕ್ಕಂಥದ್ದು 106 ಕೋಟಿ ತಂದಿದ್ದೀವಿ, ಸ್ಪೆಷಲ್ ಗ್ರಾಂಟ್ ಬೇರೆ ಬೇರೆ ಹೆಡ್ಗಳಲ್ಲಿ ಬಂದು ಮಾಡಿದ್ದೀವಿ. ನೀವೊಬ್ಬರೇ ಅಲ್ಲ, ಆದ್ರೆ ನೀವೊಬ್ಬರೇ ಅಲ್ಲ, ಗಂಡಸ್ತಾನ ಬಗ್ಗೆ ಮಾತಾಡ್ತಿರಲ್ಲ. ನೀವು ಗಂಡಸರು ಅಂತ ಏನಂತ ಗೊತ್ತಿದೆ, ನೀವು ಯಾವ ತರ ಗಂಡಸರು ಏನು, ನೀವು ಎಷ್ಟು ಬಲಿಷ್ಠರು ಕಾನೂನಲ್ಲಿಲ್ಲ. ಸರ್ಕಾರಿ ಇವತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಶಾಲಾ ಕಾಲೇಜು ನಡೆಸ್ತಿರಲ್ಲ. ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ಲ ನಿಮ್ಗೆ? ಕಾನೂನಲ್ಲಿ ಅವಕಾಶ ಇದೆಯಾ? ನಿಮ್ಮಿಂದ ನಾವು ಕಲಿಬೇಕಾ? ನಮಗೆ ಗೊತ್ತಿದೆ. ಇಡೀ ತಾಲೂಕಿನಲ್ಲಿ
ಕಳೆದ 10 ವರ್ಷಗಳಲ್ಲಿ ಜನ ನೆಮ್ಮದಿಯಾಗಿದ್ದರು, ಜನ ಸಂತೋಷದಿಂದ ಇದ್ರು. ಇವತ್ತು ನಿಮಗೆ ನೋವಾಗ್ತಾ ಇದೆ. 10 ವರ್ಷಗಳಲ್ಲಿ ಇನ್ನೇನೇನು ಮಾಡ್ಬೋದಾಗಿತ್ತು, ಇನ್ನು ಯಾವ ಕೆರೆ ನೋಡಿಬೇಕಾಗಿತ್ತು, ಯಾವ ಸರ್ಕಾರಿ ಗೋಮಾಳ ನೋಡಿಬೇಕಾಗಿತ್ತು, ಯಾವ ಹುಲ್ಲುಬನ್ನಿ ಕರಾಬ್ ನೋಡಿಬೇಕಾಗಿತ್ತು ಅನ್ನುವಂಥದ್ದು ನಿಮಗೂ ನೋವಾಗಿದೆ.